ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಮನೆ ಮನೆ ಪ್ರಚಾರ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮನೆ ಮನೆ ಪ್ರಚಾರ ಮಾಡಿದ್ದಾರೆ. ಹಳೆ ಬಾಗಲಕೋಟೆಯ ವಾರ್ಡ್ ನಂಬರ್ 35ರಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು. ಪಾದಯಾತ್ರೆಯ ಮೂಲಕ ಬಿವೈ ವಿಜಯೇಂದ್ರ ಮತಯಾಚಿಸಿದರು. ಕರಪತ್ರ ನೀಡಿ ಬಿಜೆಪಿ ಅಭ್ಯರ್ಥಿಗೆ ಮತ ನೀಡುವಂತೆ ಜನರಲ್ಲಿ ಮನವಿ ಮಾಡಿದರು. ವೀರಣ್ಣ ಚರಂತಿಮಠ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷರು ಮತಯಾಚಿಸಿದರು. ಮನೆ ಮನೆ ಪ್ರಚಾರ ಮಾಡಿದ್ರು ಬಿವೈ ವಿಜಯೇಂದ್ರ. उमेश वोट फॉर बीजेपी लो भारत माता की भारतीय जनता पक्ष के भारतीय जनता पक्ष के ವಿಜಯೇಂದ್ರ ಅವರು ಅವ್ರಿಗೆ ಮಾತಾಡ್ತೀನಿ. ಸರ್, ಯಾವ ರೀತಿ ಇರುತ್ತೆ ಸರ್ ಇವತ್ತಿನ ಪ್ರಚಾರ ಬಾಗಲಕೋಟೆ ನಗರದಲ್ಲಿ ಇವತ್ತು ಪಾದಯಾತ್ರೆ ಮುಖೇನ ಮತಯಾಚನೆಯನ್ನು ನಾವು ಮಾಡೋರಿದ್ದೇವೆ. ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರುಗಳು, ಅಭ್ಯರ್ಥಿಗಳು ವೀರಣ್ಣ ಚರಂತಿಮಠರವರು, ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು, ಎಲ್ಲ ಪಕ್ಷದ ಹಿರಿಯರೊಂದಿಗೆ ಇವತ್ತು ಪಾದಯಾತ್ರೆ ಮುಖೇನ ಮತಯಾಚನೆ ಮಾಡ್ತೇವೆ. ಮಧ್ಯಾಹ್ನ ನಂತರದಲ್ಲಿ ಕೆಲವು ಸಮಾಜದ ಮುಖಂಡರುಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೇವೆ. ನಿನ್ನೆಯೂ ಸಹ ಶಿರೂರು ಮತ್ತು ಅಮೀನ್ಗಢದಲ್ಲಿ ಭಾಳ ಯಶಸ್ವಿಯಾಗಿ ಆಯಿತು. ಮತದಾರರು ಮತ್ತು ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಲ್ಲಿದ್ದರು. ಮತದಾರರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದರು. ಅಂದರೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬಿರುಗಾಳಿಯೇ ಎದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಜನ ಇವತ್ತು ಬೇಸತ್ತಿದ್ದಾರೆ. ದಿನೇ ದಿನೇ ಬಾಗಲಕೋಟೆ ಇರ್ಬೋದು, ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾರ ಒಲವು ಹೆಚ್ಚೆಚ್ಚು ಭಾರತೀಯ ಜನತಾ ಪಾರ್ಟಿಗೆ ಇರುವಂಥದ್ದು ನಾನು ಕಾಣ್ತಾ ಇದ್ದೇನೆ. ಹೇಗೆ ಸರ್ ರೆಸ್ಪಾನ್ಸ್, ಮತದಾರ ರೆಸ್ಪಾನ್ಸ್ ಹೇಗಿದೆ? ನೀವು ಹೋಗ್ತೀರಿ, ಮನೆ ಬಾಗಿಲಿಗೆ ಹೋಗ್ತೀರಿ, ಮನೆಗಳಿಗೆಲ್ಲ ಹೋದಾಗ ಹೇಗಿದೆ ಸರ್ ರೆಸ್ಪಾನ್ಸ್? ಏನು ಹೇಳ್ತಾ ಇದ್ದಾರೆ? ನಾವು ಈ ಪ್ರಶ್ನೆ ತಾವು ಕೇಳ್ತಾ ಇದ್ದೀರಿ ಅಂತ ಮಾತನ್ನು ಹೇಳ್ತಾ ಇಲ್ಲ. ನಾನು ಕಳೆದ ಕೆಲವು ದಿನಗಳಿಂದ ಬಾಗಲಕೋಟೆನಲ್ಲೇ ಸಮಯ ನೀಡ್ತಾ ಇದ್ದೇನೆ. ನಿನ್ನೆನೂ ಸಹ ಮನೆಗೆ ಹೋಗಿ ಮತಯಾಚನೆ ಮಾಡಬೇಕಾದ್ರೆ ಯಾವುದೇ ಒಂದು ಮನೆಯಲ್ಲಿ ನಮ್ಮ ಅಭ್ಯರ್ಥಿ ಬಗ್ಗೆ ಆಗಲಿ ಪಕ್ಷದ ಬಗ್ಗೆ ಆಗಲಿ ಬೇಸರ ವ್ಯಕ್ತಪಡಿಸಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನನಗೆ ಸಿಕ್ಕಿಲ್ಲ. ಅದರ ಬದಲಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಮತ್ತು ವಿಶೇಷವಾಗಿ ನಮ್ಮ ಅಭ್ಯರ್ಥಿ ಬಗ್ಗೆ ವೀರಣ್ಣ ಚರಂತಿಮಠರವರು ಭಾಳ ಹಿರಿಯರಿದ್ದಾರೆ, ಸಜ್ಜನ ರಾಜಕಾರಣಿಗಳು. ಯಾವುದೇ ಒಂದು ಆಪಾದನೆ ಅಪವಾದ ಅವ್ರ ಮೇಲೆ ಯಾವುದೂ ಕೂಡ ಬಂದಿಲ್ಲ. ಮತ್ತು ಯಾರೇ ನೋಡಿದ್ರೂ ಕೂಡ ಆ ಮನುಷ್ಯನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾರೆ. ಮತ್ತು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿ ಕ್ರಾಂತಿಯನ್ನು ಮಾಡಿದ್ದಾರೆ ಇವತ್ತು ಬಾಗಲಕೋಟೆ ಮತ್ತು ಈ ಭಾಗದ ಜಿಲ್ಲೆಗಳಲ್ಲಿ. ಸೊ ಹಾಗಾಗಿ ಸಹಜವಾಗಿಯೇ ಮತದಾರ ಒಲವು ಅವ್ರ ಕಡೆ ಇದೆ. ಯಾವುದೇ ಒಂದು ಅನುಕಂಪ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚರಂತಿಮಠರವರು ಒಳ್ಳೆ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ದಾವಣಗೆರೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಭಾಳ ಜನ ಭಾಳಷ್ಟು ಟೀಕೆಗಳನ್ನು ಕೂಡ ಮಾಡಿದ್ರು. ಆದರೆ ಎಲ್ಲ ಸಮಾಜ, ಎಲ್ಲ ವರ್ಗದ ಜನ, ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು ಮತ್ತು ಇತರ ಎಲ್ಲ ಸಮುದಾಯಗಳು ಕೂಡ, ಶೋಷಿತ ಪೀಡಿತ ಸಮುದಾಯಗಳು, ಹಿಂದುಳಿದ ವರ್ಗ, ಎಲ್ಲರೂ ಕೂಡ ದಾವಣಗೆರೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ನಾನು ಮೊನ್ನೆ ದಿನ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ದಾವಣಗೆರೆಯಲ್ಲೇ ಇದ್ದರು. ಆವಾಗಲೂ ನೋಡ್ತಾ ಇದ್ದೆ ಒಂದು ರೀತಿ ಕಾರ್ಯಕರ್ತರಲ್ಲಿ ಒಂದು ಬಹಳ ದೊಡ್ಡ ಉತ್ಸಾಹ, ರಣೋತ್ಸಾಹವನ್ನು ನಾನು ನೋಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.